ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ತಿನ್ಕರ್ ಮಾರುತಿರಾವ್ ಡೊಂಬಾಳಿ, ಭವಾನಿ ಬಿಜಲ್ಗಾವ್. KMF ಹಾಲಿನ ಡೈರಿ ಭವಾನಿ ಬಿಜಲ್ಗಾವ್, ಅಲ್ಲಿಂದ ಕೆಲಸ ಮಾಡ್ತೀನಿ ನಾನು. ನೀವು ಡೈರೆಕ್ಟ್ ಕಂಪನಿದಿಂದ ಮಾಡ್ತೀರಾ ಸರ್? ಇಲ್ಲ, KMF ಅಚ್ಚಾ, ಕರ್ನಾಟಕ ಮಿಲ್ಕ್ ಫೌಂಡೇಶನ್. ಅಚ್ಚಾ, ಅದೇನು ಗೌರ್ಮೆಂಟ್ ಅವರು ತಂದು ಸಿಮನ್ ಎಲ್ಲ ನೈಟ್ರೋಜನ್ ಸಿಮನ್ ಎಲ್ಲ ಕೊಡ್ತಾರೆ. ಇಲ್ಲ, ಅದೇ ನಾವು ಹಿಂಗೆ ಕೆಲಸ ಮಾಡ್ತೀವಿ ಸರ್. ಅವ್ರು ಎಲ್ಲಿದ್ದು ಕಲೆಕ್ಟ್ ಮಾಡ್ತಾರೆ ಸರ್? ಅವರು ಹೋರಿ ಇದು ಕೋನ ಅವು ಸಾಕಿಂದ ಅಲ್ಲ, ಅದರ್ಲಿಂದ ಧಾರವಾಡಲಿಂದ ಗುಲ್ಬರ್ಗ ತಗೊಂಡು ಬರ್ತಾರೆ. ಅಲ್ಲಿಂದ ಇಲ್ಲಿ ತಂದು ಕೊಡ್ತಾರೆ ಸರ್. ಅದು ಒಂದ್ಸಲ ಅವ್ರು ತೊಗೊಂಡಿಟ್ಟರು ಅಂದ್ರೆ ಅದು ಮ್ಯಾಕ್ಸಿಮಮ್ ಏಜಿನ ಪ್ರಾಡಕ್ಟ್ ಮಾಡಿ ಅದು ಏನು ಸಿಮನ್ ಅವ ಸರ್. ಅವು ನೈಟ್ರೋಜನ್ ಅಂತ ಲಿಕ್ವಿಡ್ ನೈಟ್ರೋಜನ್ ಅಂತ ಇರ್ತದ. ಅದರ ಒಳಗೆ ಅದು -192 ಡಿಗ್ರಿ ಟೆಂಪ್ರೇಚರ್ ಇರ್ತದೆ ಮೈನಸ್. ಅದ್ರಾಗ ಈಗೊತ್ತು ಸಿಮನ್ ರೆಡಿ ಆಗ್ಯದ ಅಂದರೆ ಒಂದು 60 ವರ್ಷ ಇರೋದ ಚಾನ್ಸ್ ಇರ್ತದೆ. 60 ವರ್ಷ ಇರ್ತದೆ ಸರ್. ಹಾಂ, ಮತ್ತು ಅದ್ರ ಮೇಲೆ ಪ್ಯಾಕಿಂಗ್ ಆಗಿನ ಡೇಟ್ ಇರ್ತದೆ. ಮತ್ತು ಎಕ್ಸ್ಪೈರಿಯನ್ನು ನಾವು ತಕ್ಕೋತೇವೆ ಥೋಡಿ 60 ವರ್ಷ ಹೋರಿ ಇರಲ್ಲ ಸಿಮನ್ ಇರ್ತಾವೆ ಗ್ಯಾರಂಟಿ. 60 ವರ್ಷ. 60 ವರ್ಷ. ಈಗ ಸರ್ ನೀವು ಥೋಡಿ ಜನ ಅಂತಾರ ಒಂದು ಸಲ ಮಾಡಿದ್ರೆ ಸಕ್ಸಸ್ ಆಗಲ್ಲ, 2 ಸಲ ಮಾಡಬೇಕು ಈ ಥರ ಅಂತಾರ. ಅದು ಕರೆಕ್ಟೇ ಅಂತೀರಿ ಸರ್? ಕರೆಕ್ಟ್ ಅದ ಅದು. ಈಗ ನೀವು ಹೋರಿ ಹಚ್ರಿ, ಫೋನ್ ಹಚ್ರಿ, ಅದು ಬಿ ಡಬಲ್ ಬರೋದು ಚಾನ್ಸ್ ಇರ್ತದೆ. ಅದು ಬರ್ಬೋದು. ಮತ್ತು ಇದು ಡಬಲ್ ಬರೋದು ಏನು ಅಂತಂದ್ರೆ ಅದು ಒಳಗಿನ ಏನಾರ ಪ್ರಾಬ್ಲಮ್ ಇತ್ತು ಅಂತ ತಿಳ್ಕೊಂಡು ನಾವು ಏನು ಮಾಡಿದೆವು, ಅದು ಏನು ಸಕ್ಸಸ್ ಆಗಲ್ಲ. ಮತ್ತು ನಾವು ಮಾಡಿದ ಕೆಲಸನೂ ಕರೆಕ್ಟ್ ಇರ್ಬೇಕಾಗ್ತದೆ. ಹೌದೌದು. ಅದ್ರ ಹೆಲ್ತ್ನೂ ಕರೆಕ್ಟ್ ಇರಬೇಕು, ಅದ್ರದ್ದು ಹೆಲ್ತ್ ಕರೆಕ್ಟ್ ಇರ್ಬೇಕಾಗ್ತದೆ, ಹೀಟ್ ಕರೆಕ್ಟ್ ಇರಬೇಕಾಗ್ತದೆ. ಮತ್ತು ಮಿಡ್ ಹೀಟ್ದಾಗೆ ಮಾಡೋದು ಕರೆಕ್ಟ್ ಸರ್. ಅದ್ರ ಪ್ರೊಸೆಸ್ ಪೂರಾ ನೀವು ಮಾಡಿದ ನಂತರ ಸಿಮಿನ್ಸ್ ಅಪ್ಲೋಡ್ ಮಾಡ್ತೀರಿ, ಯಾವ ಥರ ಮಾಡ್ತೀರಿ ಸರ್? ನಿಮ್ಗೆ ಗೊತ್ತಾಯ್ತದ? ನಿಮ್ಗೆ ಗೊತ್ತಾಯ್ತು ಸರ್? ಇಲ್ಲ, ಒಳಗೆ ನಾವು ಕೈ ಹಾಕಿ ನೋಡ್ತೀವಿ ಮೊದಲ. ಅದು ಹೀಟ್ ಕರೆಕ್ಟ್ ಅದ ಏನಿಲ್ಲ ಅಂದ್ರೆ ಹೀಟ್ ಇದ್ದರೆ ಒಳಗಿಂದ ಏನು ಹಾರ್ಮೋನ್ಸ್ ಇರ್ತಾವಲ್ಲ, ಹೌದು, ಅವು ಕಡಕ್ ಆಯ್ತಾವ. ಅಚ್ಚಾ. ಮತ್ತು ಅವು ಲೇಟ್ ಹೀಟ್ದಾಗ ಹೋಯ್ತು ಅಂತ ತಿಳ್ಕೊರಿ ಅಂದ್ರೆ 24 ಗಂಟೆ ಮ್ಯಾಲೆ ಹೋಯ್ತು, ಅದು ಮೆತ್ತಗೆ ಬೀಳ್ತದೆ. ಅದ್ರ ಮೇಲೆ ನಾವು ಕಂಡು ಹಿಡ್ತೇವೆ. ಎಷ್ಟು ವರ್ಷ ಈ ಎಕ್ಸ್ಪೀರಿಯನ್ಸ್ ಅದ ಸರ್ ನಿಮಗೆ? ನಾನು 20 ವರ್ಷ ಹಸಿದ್ ಮಾಡ್ಲತ್ತೀನಿ ಸರ್. 20 ವರ್ಷದಾಗ ಇಲ್ಲಿವರೆಗೂ ನೀವು ಎಷ್ಟು ಮಾಡಿರ್ಬೋದು ಸರ್? ಒಂದು ಏನಾರ 10,000 ಮಾಡ್ಬೇಕು ಸರ್. 10,000. 10,000ದಾಗ ಕ್ಯಾನ್ಸಲ್ ಎಷ್ಟಾಗಿರ್ಬೇಕು? ಫೇಲ್ ಆಗಿ ಕ್ಯಾನ್ಸಲ್ ಒಂದು 30% 40% ಆಯ್ತು. 30-40%. ಇವತ್ತು ನೀವು ಇದು ಅಪ್ಲೋಡ್ ಮಾಡಿದಿರಿ ಅನ್ಕೋರಿ, ಅದಕ್ಕೆ ಸಿಮೆಂಟ್ ಏರಿಸಿದಿರಿ ಅನ್ಕೋರಿ, ಅದು ನಿಮಗೆ ಇದು ಕ್ಲಿಕ್ ಆಗ್ಯದ ಆಗಿಲ್ಲ ಅಂತೇಳಿ ಎಷ್ಟು ದಿವಸದಾಗ ಗೊತ್ತಾಯ್ತು? ಅದು 2.5-3 ತಿಂಗಳು. 3 ತಿಂಗಳು. ಮತ್ತು ಅವಾಗ ಇದು ಮಾಡ್ತೀರಿ? ಇಲ್ಲ, ಅದು ಗಬ್ಬ ಹಿಡ್ದೇನಿಲ್ಲ. ಬರೋದಿದ್ರೆ 21 ದಿನಕ್ಕೆ ಬರ್ತದೆ ರಿಪೀಟ್. ಮತ್ತೊಂದು ಸಲ ಬರೋದಿದ್ದು ಬರೋದಾದ್ರೆ 2-2.5-3 ತಿಂಗಳು ಆಯ್ತು ಅಂದ್ರೆ ಚೆಕ್ ಮಾಡೋದು ಸರ್. ಇನ್ನೊಂದು ಸರ್, ಈ ಪ್ರೈವೇಟ್ ಪ್ರತಿ 1-2 ಹಸು ಇದ್ದಲ್ಲಿ ಭೀ ನೀವು ಹೋಗಿ ಮಾಡ್ತೀರಿ? ಎಲ್ಲಿ ಭೀ ಹೋಗಿ ಇಲ್ಲಿ ದೊಡ್ಡ ಶೆಡ್ ಅದಂತ ಇಲ್ಲಿ ಬರೋದು. ಯಾರ ಬಲ್ರ ಒಕ್ಕಲ್ಗಿರ್ ಬಲ್ ಒಂದು ಆಕಳು ಇರ್ತದೆ, ಒಂದು ಎಮ್ಮೆ ಇರ್ತದೆ, ಅವ್ರ ಬಲ್ನೂ ಹೋಗಿ ಮಾಡ್ತೀನಿ. ಒಂದು ಹಸಿಗೆ ಎಷ್ಟು ಸರ್ ಚಾರ್ಜ್ ಮಾಡ್ತೀರಿ? 300. ನೆಕ್ಸ್ಟ್ ಅಗರ್ ಇದು ಸಕ್ಸಸ್ ಆಗಲಿಲ್ಲ ಅಂದ್ರೆ ಮತ್ತೆ 300 ಕೊಡ್ಬೇಕೆ. ಸರ್ ಇದ್ರೊಳಗೆ ಯಾವ ಥರ ಇರ್ತದೆ ಸರ್ ಸಿಸ್ಟಮ್? ಇದ್ರಾಗ ಏನದ ಸರ್? ಹಿಂಗೆ ಇವು ಸಿಮನಿ ಇಕ್ಕದ ಒಂದು ಕ್ಯಾನ್, ಇದು ಕ್ಯಾನು. ಇದ್ರಾಗ ಎಷ್ಟು ಹಸುಗಳಿಗೆ ಬರೋದು? ಈ ಕ್ಯಾನ್ ಏನು ಕಾಣಿಸ್ತೈತೆ ಸರ್, ಇವು 3 ಲೇಯರ್. ಅಚ್ಚಾ, ಕ್ಯಾನ್ ಕಂಪ್ಲೀಟ್ 3 ಲೇಯರ್ದಾಗ ಅದ. ಅದು ಈ ಮ್ಯಾಲೊಂದು, ಈ ಮ್ಯಾಲಿಂದ ಕಾಣಿಸ್ತದ ಒಂದು, ಇದ್ರ ಒಳಗೆ ಒಂದು ಮತ್ತು ಅದರ ಒಳಗೆ ಒಂದು. ಅಚ್ಚಾ, ಕಂಪ್ಲೀಟ್ 3 ಲೇಯರ್, 3 ಲೇಯರ್ಸ್. ಹಾಂ ರೀ. ಇವು ನೈಟ್ರೋಜನ್ ಅಂತದ. ಇದು ಏನು ಹೊಗೆ ಬರ್ತಾ ಇದೆ, ಇದು ನೈಟ್ರೋಜನ್ ಅಂತದ. ಈ ನೈಟ್ರೋಜನ್ ಒಳಗೆ ಇವು ಸಿಮನ್, ಇವು 3 ಅವ.
ಎಮ್ಮಿ ಸೆಲೆಕ್ಟ್. ಹ್ಞೂ ಇವು ಮೂರ ಸಿಮನ್ ಏನು ಅವಲಿಲ್ಲ, ಇವು ನೈಟ್ರೋಜನ್ ಒಳಗೆ 60 ವರ್ಷ ಇರ್ತದೆ. ಅದಕ್ಕೆ ಬಿಟ್ಟು 60 ಸೆಕೆಂಡ್ ಇರಲ್ಲ. ಅದು ಬಿಟ್ಟು 60 ಸೆಕೆಂಡ್. ಈಗ ನಾವು ಹಿಂಗೆ ತೆಗ್ದು ಕೈದಾಗ ಹಿಡ್ದೀವಿ ಅಂತೇಳಿ 1 ಮಿನಿಟ್ನೂ ಇರಲ್ಲ ಸರ್. ಇನ್ನೊಂದು ಇದ್ರಾಗಿನ ತೆಗೆದು ಎಷ್ಟು ಟೈಮ್ ಒಳಗೆ ನೀವು ಇದು ಮಾಡ್ಬೇಕು ಸರ್? ಈಗ ನಾವು ಟೆಂಪ್ರೇಚರ್ ಮಾಡಬೇಕಾಗ್ತದೆ. ಎಮ್ಮಿ ಸೆಲೆಕ್ 40 ಡಿಗ್ರಿ ತನ ಏನು ನೀರು ಟೆಂಪ್ರೇಚರ್. ಆಕಳಿದ್ರೆ 35 ಟೆಂಪ್ರೇಚರ್. ಅದು ರೂಲ್ಸ್ ಅದ. ಆ ರೂಲ್ಸ್ ಪ್ರಕಾರ ಮಾಡಿದ್ರೆ ಆ ಸಿಮನ್ ಕರೆಕ್ಟ್ ಇದು ಆಯ್ತದೆ ಕೆಲಸ ಮಾಡ್ತದೆ. ಇವು ಎಚ್ ಎಫ್ ಅವ, ಇವು ಎಚ್ ಎಫ್ ಅವ. ಇವು ಎಚ್ ಎಫ್ ಆಕಳಿಗೆ ಎಚ್ ಎಫ್ ಕೊಟ್ಟರೆ ಸರಿಯಾಗಿ ಕೊಡ್ತದೆ. ಇಲ್ದ್ರೆ ಎಚ್ ಎಫ್ ಇದು ನಾವು ಜರ್ಸಿ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿ. ಇಲ್ದ್ರೆ ಈಗ ಗಾವರಾನ್ ಇದು ದೇಶಿ ಆಕಳು ಇರ್ತದೆ ನೋಡ್ರಿ, ಅದಕ್ಕೆ ಜರ್ಸಿ ಕೊಟ್ಟೆವು, ಅದನ್ನು ಸರಿಯಾಗಿ ಇದು ಆಗಲ್ಲ ಸರ್. ಆ ಥರ ಯಾರ ಕೇಳ್ಯಾರ ಸರ್? ಈಗ ದೇಶಿಗೆ ಏನದ ಜರ್ಸಿ ಕೊಡ್ರಿ ಈ ಥರ ಜನ ಭಾಳಷ್ಟು ಕೇಳ್ತಾರೆ ಸರ್, ಕೇಳ್ತಾರ. ನಾವು ಆಗಿಂದಷ್ಟು ಯಾವುದದ ಅದೇ ಕೊಟ್ರಿ ಸರಿಗಂತ ನಾವು ಅದೇ ಕೊಡ್ತೀವಿ. ಅದೇ ಮಾಡಿ ಸರ್, ಒಳ್ಳೇದು. ಅಗರ್ಸೆ ಇಲ್ಲ ಯಾವ್ದಾರ ಕೊಡ್ಲಿರಿ ಏನೇ ಕೊಡಲ್ಲ ಅಂತಂದ್ರು ಅವ್ರ ಮರ್ಜಿ ಮೇಲೆ ಅದ. ಖರೆ ನಾವು ಅವ್ರಿಗೆ ಅವ್ರು ಹೇಳೋದು ಅವ್ರು ಹೇಳೋದ್ರು ಅಂತ ತಿಳ್ಕೊರಿ. ಯಾವ್ದು ತುಂಬಬೇಕು ಏನಿಲ್ಲ ಅಂತ ಕೇಳೋದ್ರು. ನಾವು ಅದಕ್ಕೆ ಯಾವ್ದು ಮಾಡ್ಬೇಕು ಅದೇ ಮಾಡ್ತೀವಿ ಸರ್. ಇನ್ನೊಂದು ದೇಶಿದ್ನು ಅವ ಸರ್ ನಿಮ್ಮ ಹತ್ತಿರ? ದೇಶದ ಗೀರ್ ಅಂತ ಬರ್ತವೆ ಸರ್. ಅಚ್ಚಾ, ಗೀರ್ ಹಾಕೊಳ್ಳೋದು. ಹಾಂ, ಗೀರ್. ಈ ದೇಶಿಗೆ ಗೀರ್ ಹಾಕೊಳ್ಳೋದು ನಾವು ಕೊಟ್ಟೆವು ಅಂತಂದ್ರೆ ಸಕ್ಸಸ್ ಆಗ್ಬೋದಾ ಸರ್? ಹಾಂ, ಬಿಲ್ಕುಲ್ ಆಗ್ಬೋದು. ಕ್ರಾಸ್ ಹಾಂ ಆಯಿತು, ಕ್ರಾಸ್ ಆಯಿತು, ಪರ್ಸೆಂಟೇಜ್ ಕಮ್ಮಿ ಬರ್ತದೆ. ಖರೆ ಈಗ ಮುಂದಿನ ಈಗ ಹುಟ್ಟಿಂದ ಕರು ಅದ್ರ ಮುಂದೆ ಚಲೋ ಬರ್ತದೆ, ಅದಕ್ಕಿಂತ ಮುಂದೆ ಚಲೋ ಬರ್ತದೆ. ಅದೇ ಒಂದು 10%, 20%, 50% ಹಂಗೆ ಡೆವಲಪ್ ಆಯ್ತು. ಫಸ್ಟ್ 20%, 25% ಬರ್ತದೆ. ಅದ್ರ ಬಾದ್ ಕಳಿಸ್ಕೊತ ಹೋಯ್ತು ಸರ್. ನಿಮಗೆ ಇಲ್ಲಿ ಬಾಲ್ಕಿ ಬೀದರ್ ತಾಲೂಕದಾಗ ಯಾರಿಗಾದ್ರೂ ಬೇಕಾದ್ರೆ ಅವರ ತಾಲೂಕದಾಗ ಸರೌಂಡಿಂಗ್ ಬೀದರ್ ತನ ಅನ್ಕೋರಿ, ಯಾರಿಗಾದ್ರೂ ಭೀ ಈ ಥರ ಏನಾದಂದ್ರೆ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಮಾಡ್ಬೋದಾ? ಇಲ್ಲ, ಹೋಗಲ್ಲ ಸರ್. ನಾವು ನಮ್ಮ ಊರು ರೌಂಡಿಂಗ್ ಇಟ್ಟೆ. ಈಗ ಅವರಾದ ಅಂದರೂ ಹೋಗ್ತೇವೆ. ಖರೆ ಹೆಸ್ ಬರಲ್ಲ, ಕಾಲ್ ಬಿ ಬರಲ್ಲ, ನಾವು ಹೋಗಲ್ ಬಿ ಹೆಸ್. ಈಗ ನಮ್ಮ ಊರು ಭವಾನಿ ಬಿಜಲ್ಗಾಂವ್ ಅಂತದ. ಅಚ್ಚಾ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ತನಕ ಹೋಗ್ಬೋದು. ರೌಂಡ್ ಅಪ್ ಅಷ್ಟೇ ಹೋಯ್ತು, ಅದಕ್ಕೆ ಹೆಚ್ಚಾಗಿ ಏನು ಹೋಗಲ್ಲ. ಇವ್ರದ್ದು ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಈಗ ಇವ್ರದ್ದು 4-5 ವರ್ಷ ಆಯ್ತು ನಾನೇ ಮಾಡ್ತೀನಿ. ನಾ ಮೊದಲ ಬೇರೆ ಕಡೆ ಇದ್ದೀನಿ, ಈಗ ಊರ ಕಡೆ ಬಂದು. ಓಕೆ ಸರ್, ಸ್ಟಾರ್ಟ್ ಆಗಿದ್ದು ಹಿಡಿದು 1 ವರ್ಷ ಬಿಟ್ಟು ಕಂಟಿನ್ಯೂ ಹರಾನ್. ಓಕೆ ಸರ್, ಭಾಳ ಥ್ಯಾಂಕ್ಸ್. ನಿಮ್ಮ ಅಮೂಲ್ಯ ಟೈಮ್ ತಗೊಂಡು ನಮ್ಗೆ ಒಳ್ಳೆ ಸಮಸ್ಯೆ ಕೊಟ್ರಿ. ರೈತರಿಗೆ ಅದ್ರ ಬಾರದಾಗ ಏನು ಅನ್ನೋದು ಕೆಲವು ಜನ ಗೊತ್ತಿದ್ದಿಲ್ಲ. ನಿಮ್ಮದು ಹೇಳಿದ ಮಾತಿನಿಂದ ಇನ್ನೂ ಕ್ಲಿಯರ್ ಆಗಿ ಎಲ್ಲರಿಗೂ ಗೊತ್ತಾಯ್ತು ಸರ್. ಹೊಸ ರೈತರು ಯಾರ ಡೈರಿ ಫಾರ್ಮ್ ಮಾಡಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ನಂಬರ್ ಏನು ಹೇಳ್ಬೋದಾ ಸರ್? ಸರ್, ನಮ್ಮದು ನಂಬರ್ 9845108885. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಎಷ್ಟು ತಿಳಿದ ಮಟ್ಟಿಗೆ ಚಲೋ ಗೈಡೆನ್ಸ್ ಕೊಡ್ತೀವಿ ಸರ್ ನಾವು. ಸರ್, ಡಾಕ್ಟರ್ ಸಾಬ್ರಿ, ಇದು ಯಾರಿಗಾದ್ರೂ ಬೇಕಾಗ್ಯದ ಸಿಮಿನ್ಸು ಅಂತೇಳಿ ನಿಮಗೊಂದು ಹೇಳಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ? ಆಯ್ತು ಸರ್, ತಗೋರಿ. 9611 27 45 20. ಓಕೆ ಸರ್. ಯಾರಾದರೂ ರೈತರು ಬೇಕು ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಸೇವಾ ಮಾಡಿ. ನಿಮ್ಮ ಚಾರ್ಜ್ ಏನೈತೆ ರೀಸನೇಬಲ್. ಓಕೆ ಸರ್, ನಮಸ್ಕಾರ.